ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ರಾಮ್ನ ಹೊಡಿತಾ ಇರಬೇಕಾದ್ರೆ ಮಹಾದೇವ, ಕಲ್ಯಾಣಿ ಎಲ್ಲರೂ ಕೂಡ ಬರ್ತಾರೆ. ರಾಮ್ನ ಬಿಡಿಸ್ಬೇಕು ಅಂತ ಮಹಾದೇವ ಹೋಗ್ತಾ ಇರ್ತಾನೆ. ಆದರೆ ತುಂಬ ರೌಡಿ ಇರೋದ್ರಿಂದ ಮಹಾದೇವಗೂ ಕೂಡ ಆಗ್ತಾ ಇರೋದಿಲ್ಲ. ಮಹಾದೇವ ತಲೆಗೆ ಹೊಡೆದ್ಬಿಟ್ಟು ಮಹಾದೇವನ ಅಲ್ಲೇ ಇರೋ ಮರಕ್ಕೆ ಕಟ್ಟಾಕ್ಬಿಡ್ತಾರೆ. ಮಹಾದೇವ ಏನಾದರೂ ಮಾಡು ಮಹಾದೇವ, ರಾಮ್ನ ತುಂಬ ಹೊಡಿತಾ ಇದ್ದಾರೆ ಕಣೋ ಅಂತ ಕಲ್ಯಾಣಿ ಕೂಡ ಹೇಳ್ತಾ ಇರ್ತಾಳೆ. ಯಾರು ನೀವೆಲ್ಲ ಬಿಟ್ಬಿಟ್ರು ನನ್ನ ತಮ್ಮನ, ರಾಮ್ ರಾಮ್ ಅಂತ ಹೇಳ್ಬಿಟ್ಟು ಮಹಾದೇವ ಕೂಡ ಕೂಗಾಡ್ತಾ ಇರಬೇಕಾದ್ರೆ ಮಿನಿಸ್ಟರ್ ಮಗ ಮಾತ್ರ ರಾಮ್ನ ಚೆನ್ನಾಗಿ ಹೊಡೆದ್ಬಿಟ್ಟು ಇವನ್ ಕೈಕಾಲು ಕಟ್ಟಾಕಿ ಕಾರ್ ಒಳಗೆ ಹಾಕಿ ಅಂತ ಹೇಳ್ತಾನೆ. ಏನೋ ಅಲ್ಲಿರೋನು ನಿನ್ನ ತಮ್ಮನ ಅಂತ ಹೇಳಿದ ತಕ್ಷಣ ಪೇಷಂಟ್ ಜೀವ ಜೊತೆ ಆಟ ಆಡಿದರೆ ಏನಾಗುತ್ತೆ ಅಂತ ಪ್ರತಿಯೊಬ್ಬ ಡಾಕ್ಟರ್ಗೂ ಕೂಡ ಗೊತ್ತಾಗಬೇಕು. ಇವತ್ತು ನಿನ್ನ ತಮ್ಮಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಏನ್ರೋ ಪೆಟ್ರೋಲ್ ತಂದಿದ್ದೀರಾ ತಾನೆ ಅಂತ ಅವನ ಕಡೆ ಹುಡುಗರನ್ನ ಕೇಳ್ತಾನೆ. ಅಣ್ಣ ಎಲ್ಲ ರೆಡಿ ಇದೆ ಅಂದಿದ ತಕ್ಷಣ ಕಾರ್ ತುಂಬ ಪೆಟ್ರೋಲ್ನ ಸುರಿದು ಬೆಂಕಿ ಹಚ್ಚೆ ಬಿಡಿ ಅಂದಿದ ತಕ್ಷಣ ಈ ಕಡೆ ರೌಡಿಗಳು ಕೂಡ ಕಾರ್ ತುಂಬ ಪೆಟ್ರೋಲ್ನ ಸುರಿತಾ ಇರ್ತಾರೆ. ಮಹಾದೇವ ಏನಾದರೂ ಮಾಡು ಮಹಾದೇವ, ರಾಮ್ನ ಉಳಿಸ್ಕೊ ಮಹಾದೇವ ಅಂತ ಕಲ್ಯಾಣಿ, ಶ್ರೀಧರ್ ಇಬ್ಬರು ಕೂಡ ಅಳ್ತಾ ಇರಬೇಕಾದ್ರೆ ನೋಡು ಇಂಥ ಕೆಲಸ ಮಾತ್ರ ಮಾಡಬೇಡ, ನನ್ನ ತಮ್ಮನ್ನ ಬಿಟ್ಬಿಡು ಅಂತ ಮಹಾದೇವ ಕೇಳ್ಕೊಳ್ತಾನೆ. ಆದರೆ ಮಿನಿಸ್ಟರ್ ಮಗ ಹಿಂದೆ ಮುಂದೆ ನೋಡ್ತಾನೆ, ಕಾರ್ಗೆ ಬೆಂಕಿ ಇಟ್ಬಿಟ್ಟು ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ನಾವು ಬಂದಿರೋ ಕೆಲಸ ಮುಗೀತು, ಮೊದಲು ಹಾಸ್ಪಿಟಲಿಗೆ ಹೋಗ್ಬೇಕು ಅಂತ ಅಲ್ಲಿದ್ದ ಹೊರಟೇ ಬಿಡ್ತಾರೆ. ಅದೇ ಟೈಮ್ಗೆ ಪ್ರೇಮ ಕೂಡ ಅಲ್ಲಿಗೆ ಬಂದ್ಬಿಟ್ಟು ರಾಮ್ ಎಲ್ಲಿದೆಯಾ ರಾಮ್ ಅಂತ ಕೂಗಾಡ್ತಾ ಇರಬೇಕಾದ್ರೆ ಪ್ರೇಮ ಅವರೇ ರಾಮು ಕಾರ್ ಒಳಗಡೆ ಇದ್ದಾನೆ ಅಂತ ಮಹಾದೇವ ಹೇಳಿದಾಗ ಪ್ರೇಮಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ. ಅಯ್ಯೋ ರಾಮ್ ಹೇಗೋ ಕಾಪಾಡೋದು, ಇಷ್ಟೊಂದು ಬೆಂಕಿ ಬೇರೆ ಇದೆ, ಆಚೆ ನಿನ್ನ ಕೈಯಲ್ಲಿ ಬರೋಕ್ಕಾಗುತ್ತಾ ಅಂತ ಕೇಳ್ತಾಳೆ. ಏನಪ್ಪ ಮಾಡೋದು, ನನ್ನ ಕೈ ಕಾಲು ಆಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಇರೋ ಒಂದು ಮರದ ಕೊಂಬೆನ ತಗೊಂಡು ಬಂದು ಕಾರ್ ಡೋರ್ನ ಓಪನ್ ಮಾಡ್ತಾಳೆ. ರಾಮ್ನ ಕಾರಿದ್ದ ಆಚೆ ಕರ್ಕೊಂಡು ತುಂಬ ದೂರ ಬಂದ್ಬಿಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ರೌಡಿಗಳು ಕೂಡ ಡಾಕ್ಟರು ತಪ್ಪಿಸ್ಕೊಂಡ್ಬಿಟ್ಟ ಅಂತ ಬರ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ಗಳು ಬಂದ್ಬಿಟ್ಟು ಎಲ್ಲ ರೌಡಿಗಳ್ನು ಕೂಡ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಮಹಾದೇವ, ಕಲ್ಯಾಣಿ ಎಲ್ಲರೂ ಕೂಡ ರಾಮ್ನ ಅಲ್ಲಿದ್ದ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾರೆ. ಅದೇ ಟೈಮ್ಗೆ ಈ ಕಡೆ ನರ್ಸು ಕೂಡ ಸ್ನೇಹ ಕ್ಯಾಬಿನ್ಗೆ ಬರ್ತಾಳೆ. ಅಯ್ಯೋ ಇದು ಮಿನಿಸ್ಟರ್ಗೆ ಕೊಡೋ ಇಂಜೆಕ್ಷನ್ನು ತಾನೇ, ಇದ್ಯಾಕೆ ಇಲ್ಲಿದೆ, ಆಗಿದ್ರೆ ಸ್ನೇಹ ಮೇಡಮು ಮಿನಿಸ್ಟರ್ಗೆ ಯಾವ ಇಂಜೆಕ್ಷನ್ ಕೊಟ್ಟರು ಅಂತ ಅಲ್ಲಿರೋ ಬಾಟಲ್ನ ಚೆಕ್ ಮಾಡಿದ ತಕ್ಷಣ ಅಯ್ಯೋ ದೇವ್ರೆ, ಸ್ನೇಹ ಮೇಡಮು ಬೇರೆ ಇಂಜೆಕ್ಷನ್ನು ಕೊಟ್ಟಿದ್ದಾರೆ, ಆಗಿದ್ರೆ ರಾಮ್ ಸರು ತಪ್ಪು ಮಾಡಿಲ್ಲ ಅಂತೇಳ್ಬಿಟ್ಟು ನರ್ಸ್ಗೆ ಸತ್ಯ ಗೊತ್ತಾಗ್ಬಿಡುತ್ತೆ. ಅದೇ ಟೈಮ್ಗೆ ಈ ಕಡೆ ಮಹೇಶ್ವರಿ ಕೂಡ ರಾಮ್ಗೆ ಕಾಲ್ ಮಾಡ್ತಾಳೆ. ಅಯ್ಯೋ ಈ ರಾಮ್ ಯಾಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ ಅಂತ ಶ್ರೀಧರ್, ಕಲ್ಯಾಣಿ ಎಲ್ಲರಿಗೂ ಕೂಡ ಕಾಲ್ ಮಾಡ್ತಾಳೆ. ಮೊದಲು ಸ್ನೇಹಗಾದರೂ ಕಾಲ್ ಮಾಡಿ ತಿಳ್ಕೊಳ್ತೀನಿ ಅಂತ ಮಾಡಿದ ತಕ್ಷಣ ಆಂಟಿ ರಾಮು ತುಂಬ ಡೇಂಜರಲ್ಲಿದ್ದಾನೆ, ಇವತ್ತು ಮಿನಿಸ್ಟರ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದ, ಆದರೆ ಅವರು ಕೋಮಾಗಿ ಹೋಗಿರೋದ್ರಿಂದ ಅವ್ರ ಕಡೆ ರೌಡಿಗಳೆಲ್ಲರೂ ಕೂಡ ರಾಮ್ನ ಅಟ್ಯಾಕ್ ಮಾಡಿದ್ದಾರೆ ಅಂದಿದ ತಕ್ಷಣ ಮಹೇಶ್ವರಿ ಅಳೋಕೆ ಶುರು ಮಾಡ್ತಾಳೆ. ಏನಾಯ್ತಮ್ಮ, ಯಾಕೆ ಅಳ್ತಾ ಇದೆಯಾ ಅಂತ ಪೂರ್ವಿ ಮತ್ತು ಅವ್ರ ತಮ್ಮ ಇಬ್ಬರು ಕೂಡ ಕೇಳ್ತಾ ಇರಬೇಕಾದ್ರೆ ಸಡನ್ನಾಗಿ ಕಾರು ಮನೆ ಹತ್ರ ಬರುತ್ತೆ. ರಾಮ್ ಬಂದ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಚೆ ಬರ್ತಾರೆ. ಏನು ರಾಮ್, ಇಷ್ಟೊಂದು ಏಟಾಗಿದೆ, ಏನಾಯಿತು ಅಂತ ಕೇಳ್ತಾಳೆ. ಅಣ್ಣ ಆಕ್ಸಿಡೆಂಟ್ ಏನಾದರೂ ಆಯ್ತೇನೋ ಅಂತ ಪೂರ್ವಿ ಕೂಡ ಕೇಳ್ತಾ ಇರಬೇಕಾದ್ರೆ ಇವತ್ತು ಏನೇನೋ ನಡೆದೋಯ್ತು, ಎಲ್ಲದೂ ಹೇಳ್ತೀನಿ, ಒಳಗೆ ನಡೀರಿ ಅಂತ ರಾಮ್ ಮತ್ತು ಪ್ರೇಮನ ಕರ್ಕೊಂಡು ಬರ್ತಾರೆ. ನಿನಗೆ ತುಂಬ ಏಟಾಗಿಲ್ಲ ತಾನೇ ಅಂದಿದ ತಕ್ಷಣ ಇವತ್ತೇನಾದರೂ ಪ್ರೇಮ ಇಲ್ಲ ಅಂದಿದ್ರೆ ನಾನು ಜೀವ ಸಹಿತ ಉಳಿತಿರ್ಲಿಲ್ಲ, ಇವತ್ತು ನಿಜವಾಗ್ಲೂ ಪ್ರೇಮ ತನ್ನ ಪ್ರಾಣನ ಒತ್ತೆ ಇಟ್ಟು ನಮ್ಮ ರಾಮ್ನ ಕಾಪಾಡಿದ್ದಾಳೆ, ಇಂಥ ಸೊಸೆ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀವಿ ಅಂದಿದ ತಕ್ಷಣ ಅಯ್ಯೋ ಅತ್ತೆ, ನನ್ನ ಗಂಡನ ನಾನು ಕಾಪಾಡ್ಕೊಂಡಿದ್ದೀನಿ, ರಾಮ್ ಇಲ್ಲ ಅಂದರೆ ನಾನು ಬದುಕೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ಸಾಕು ಬಾಯಿ ಮುಚ್ಚೆ, ಸಿಕ್ಕಿದ್ದೆ ಅವಕಾಶ ಅಂತ ಎಲ್ಲದು ನಾನು ಮಾಡಿದೆ ಅಂತ ಹೇಳ್ತೀಯ, ಇಷ್ಟಕ್ಕೆಲ್ಲ ಕಾರಣನೇ ನೀನು, ನನ್ನ ಮಗನ ಮದುವೆ ಆದಾಗಿದ್ದನು ಕೂಡ ಅವ್ನಿಗೆ ಇದೇ ರೀತಿ ಅನಾಹುತ ಆಗ್ತಾ ಇದೆ ಅಂದಾಗ ಏ ಮಹೇಶ್ವರಿ ಏನೇ ಮಾತಾಡ್ತಾ ಇದೆಯಾ, ಇವತ್ತು ಪ್ರೇಮ ಇಲ್ಲದೆ ಹೋಗಿದ್ರೆ ನಮ್ಮ ರಾಮ್ನ ನಾವು ಜೀವಂತವಾಗಿ ಕಳ್ಕೊಳ್ತಾ ಇದ್ವಿ, ಇದೆಲ್ಲ ನಿನಗೆಲ್ಲೇ ಅರ್ಥ ಆಗಬೇಕು ಅಂದಾಗ ಆ ಸ್ನೇಹ ಸೊಸೆ ಸೊಸೆ ಅಂತ ಹೇಳ್ತೀಯಲ್ವ, ಇವತ್ತು ಎಂಥ ಕೆಲಸ ಮಾಡಿದ್ಲು ಗೊತ್ತಾ, ರಾಮ್ಗೆ ರಾಮ್ ಕಾರ್ಗೆ ಬೆಂಕಿ ಹಚ್ಚಿ ರೌಡಿಗಳು ನಗ್ತಾ ಇದ್ದರೆ ಆ ಸ್ನೇಹ ತನ್ನ ಸೇಫ್ಟಿನ ನೋಡಿಕೊಂಡು ಅಲ್ಲಿದ್ದ ಹೋದ್ಲು, ಆದರೆ ನಮ್ಮ ಪ್ರೇಮ ಅವಳ ಪ್ರಾಣನೂ ಕೂಡ ಲೆಕ್ಕಿಸ್ತೇನೆ ನಮ್ಮ ರಾಮ್ನ ಕಾಪಾಡಿದ್ದಾಳೆ, ಇಂಥ ಸೊಸೆ ಪಡೆದಿದ್ದೀನಿ ಅಂತ ನಾನು ಹೆಮ್ಮೆ ಇದ್ದ ಹೇಳ್ಕೊಳ್ತೀನಿ ಅಂತ ಕಲ್ಯಾಣಿ ಹೇಳಿದ ತಕ್ಷಣ ಈ ಕಡೆ ಮಹೇಶ್ವರಿಗೆ ಸ್ನೇಹ ಮೇಲಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಈ ಕಡೆ ರಾಮ್ ಮತ್ತು ಪ್ರೇಮ ಇಬ್ಬರು ಕೂಡ ಸೇವ್ ಆದರು. ಹಾಗೆ ರಾಮ್ ತಪ್ಪು ಮಾಡಿಲ್ಲ ಅಂತ ನರ್ಸ್ಗೂ ಕೂಡ ಗೊತ್ತಾಗಿದೆ. ಹಾಗಿದ್ರೆ ರಾಮ್ಗೆ ಸ್ನೇಹನೇ ಇಷ್ಟೆಲ್ಲ ಮಾಡಿದ್ದು ಅಂತ ಗೊತ್ತಾಗುತ್ತಾ ಅಂತ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.